ಸ್ಟಾರ್ ಹೋಟೆಲ್ಗಳು ಜಂಕ್ ಫುಡ್ ಮಳಿಗೆಗಳ ಮೇಲೆ ಬಂದು ರೇಡನ್ನು ಮಾಡಿತು. ಸೊ ನಿನ್ನೆವರೆಗೂ ಎಷ್ಟು ರೇಡ್ ಆಗಿತ್ತು ಮತ್ತೆ ಏನೆಲ್ಲ ವಶಪಡಿಸಿಕೊಂಡ್ರು ಅನ್ನುವಂತಹ ಮಾಹಿತಿ ಇದೆ. ಬಹುಶಃ ಈ ಆಹಾರ ಸುರಕ್ಷತೆ ಪ್ರಾಧಿಕಾರ ಮುಖಾಂತರ ಆರೋಗ್ಯ ಇಲಾಖೆಯ ಸಂಬಂಧ ಅಧಿಕಾರಿಗಳು ಬಹುಶಃ ಇದು ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ ಯಾವಾಗ ತಪಾಸಣೆ ಮಾಡ್ತಂದು ಮಾತಿರುವಂಥ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ ಇದರಲ್ಲಿ. ಅದಕ್ಕೆ ಆ ಸಂಪೂರ್ಣವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಎಷ್ಟು ಕಡೆ ಆಗಿದೆ, ಬಹಳಷ್ಟು ಕಡೆ ಇವತ್ತು ರೇಡ್ ಮಾಡಿದ್ದಾರೆ. 35 ನಾವು ಟೀಮ್ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ಆರೋಗ್ಯವಂತ ಊಟ ಅಂತ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಇವತ್ತು ಅದು ಸ್ಯಾಂಪಲ್ಸ್, ಫುಡ್ ಸ್ಯಾಂಪಲ್ಸ್, ಅಲ್ಲಿಗೆ ಬಂದ ವಸ್ತುಗಳು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದ್ದು ಫ್ರೀಸರಲ್ಲಿ ಇರ್ತದೆ, ಇದೆಲ್ಲ ಕೂಡ ವಿವರನ ಪಡ್ಕೊಂಡಿದ್ದೇವೆ. ಸರ್, ಈಗ ಒಂದು ಕಡೆಯಲ್ಲಿ ಸ್ಟಾರ್ ಹೋಟ್ಲುಗಳನ್ನ ಬೆಂಗಳೂರಿನಲ್ಲಿ ಇದು ಮಾಡ್ತಿದ್ದಾರೆ, ರಾಜ್ಯವ್ಯಾಪ್ತಿಯಲ್ಲಿ ವಿಸ್ತರಿಸ್ತೀರಾ ಹೇಗೆ ಅಂತ ಹೇಳಿ ಸರ್? ಇಲ್ಲಿವರೆಗೂ ಅದರ ಅರ್ಥ ಏನು? ಈಗ ನೋಡಿ, ಯಾವುದೇ ಒಂದು ಕಾನೂನು, ಯಾವುದೇ ಒಂದು ತಪಾಸಣೆ ಅದು ಒಂದು ಪ್ರದೇಶಕ್ಕೆ ಮತ್ತು ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದೆಲ್ಲರಿಗೂ ಕೂಡ ಇದೆ. ಸ್ಟಾರ್ ಹೋಟೆಲ್ನ ಹಿಡಿದು ಸಣ್ಣ ಹೋಟೆಲ್ನವ್ರಿಗೆ ಕೂಡ ಇದೆ. ಅದು ಬೆಂಗಳೂರಿನಿಂದ ರಾಜ್ಯ ಉದ್ದಕ್ಕೂ ಕೂಡ ಇರ್ತದೆ. ಅದು ಸ್ಟಾರ್ಟ್ ಮಾಡೋ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕಾಗಿ ಮಾಡುವಂಥದ್ದು. ನಮ್ಮ ಉದ್ದೇಶ ಏನಿದೆ, ನಾನು ಈಗ ನೋಡಿದಂಥ ಸಂದರ್ಭದಲ್ಲಿ ಅನಾರೋಗ್ಯ, ಇವತ್ತು ಕಿಡ್ನಿ ಪ್ರಾಬ್ಲಮ್, ಕ್ಯಾನ್ಸರ್, ಇವತ್ತು ಲಿವರ್, ಇದೆಲ್ಲವೂ ಕೂಡ ಹಾರ್ಟ್ ಎಲ್ಲ ಕೂಡ ಇವತ್ತು ಕೋವಿಡ್ ಥರ ಅಲ್ಲಲ್ಲಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗ ಥರ ಇವತ್ತು ಹರಡ್ತಾ ಇದೆ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಊರಲ್ಲಿ. ಅದಕ್ಕೇನೊಂದು ಕಾರಣ ಬೇಕಲ್ಲ. ಇದು ನೇರವಾಗಿ ದೇವರು ಎಲ್ಲರಿಗೂ ಕೊಡ್ತಾರಾ? ಇಲ್ಲ. ಯಾರು ಆರೋಗ್ಯವಂತದ ಊಟ ಮಾಡ್ತಾರೆ, ಯಾರು ಜೀವನ ಶೈಲಿ, ಪರಿಸರ ಸ್ವಚ್ಛ ಇರ್ತಾರೆ, ಅವರು ಈಗಲೂ ಕೂಡ 80-90 ವರ್ಷ ತನಕ ನಾವು ಕಾಣ್ತಾ ಇದ್ದೇವೆ. ಅದರ ಅರ್ಥ ಈಗ ನಿನ್ನೆ 2 ದಿನಗಳಿಂದಲೂ ಕೂಡ ಆಹಾರ ಇಲಾಖೆಯಿಂದ ಸ್ಟಾರ್ ಹೋಟೆಲ್ಗಳು ಜಂಕ್ ಫುಡ್ ಮಳಿಗೆಗಳ ಮೇಲೆ ಬಂದು ರೇಡನ್ನು ಮಾಡಿತು. ಸೊ ನಿನ್ನೆವರೆಗೂ ಎಷ್ಟು ರೇಡ್ ಆಗಿತ್ತು ಮತ್ತೆ ಏನೆಲ್ಲ ವಶಪಡಿಸಿಕೊಂಡ್ರು ಅನ್ನುವಂತಹ ಮಾಹಿತಿ ಇದೆ. ಬಹುಶಃ ಈ ಆಹಾರ ಸುರಕ್ಷತೆ ಪ್ರಾಧಿಕಾರ ಮುಖಾಂತರ ಆರೋಗ್ಯ ಇಲಾಖೆಯ ಸಂಬಂಧ ಅಧಿಕಾರಿಗಳು ಬಹುಶಃ ಇದು ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ ಯಾವಾಗ ತಪಾಸಣೆ ಮಾಡ್ತಂದು ಮಾತಿರುವಂಥ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ ಇದರಲ್ಲಿ. ಅದಕ್ಕೆ ಆ ಸಂಪೂರ್ಣವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಎಷ್ಟು ಕಡೆ ಆಗಿದೆ, ಬಹಳಷ್ಟು ಕಡೆ ಇವತ್ತು ರೇಡ್ ಮಾಡಿದ್ದಾರೆ. 35 ನಾವು ಟೀಮ್ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ಆರೋಗ್ಯವಂತ ಊಟ ಅಂತ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಇವತ್ತು ಅದು ಸ್ಯಾಂಪಲ್ಸ್, ಫುಡ್ ಸ್ಯಾಂಪಲ್ಸ್, ಅಲ್ಲಿಗೆ ಬಂದ ವಸ್ತುಗಳು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದ್ದು ಫ್ರೀಸರಲ್ಲಿ ಇರ್ತದೆ, ಇದೆಲ್ಲ ಕೂಡ ವಿವರನ ಪಡ್ಕೊಂಡಿದ್ದೇವೆ. ಸರ್, ಈಗ ಒಂದು ಕಡೆಯಲ್ಲಿ ಸ್ಟಾರ್ ಹೋಟ್ಲುಗಳನ್ನ ಬೆಂಗಳೂರಿನಲ್ಲಿ ಇದು ಮಾಡ್ತಿದ್ದಾರೆ, ರಾಜ್ಯವ್ಯಾಪ್ತಿಯಲ್ಲಿ ವಿಸ್ತರಿಸ್ತೀರಾ ಹೇಗೆ ಅಂತ ಹೇಳಿ ಸರ್? ಇಲ್ಲಿವರೆಗೂ ಅದರ ಅರ್ಥ ಏನು? ಈಗ ನೋಡಿ, ಯಾವುದೇ ಒಂದು ಕಾನೂನು, ಯಾವುದೇ ಒಂದು ತಪಾಸಣೆ ಅದು ಒಂದು ಪ್ರದೇಶಕ್ಕೆ ಮತ್ತು ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದೆಲ್ಲರಿಗೂ ಕೂಡ ಇದೆ. ಸ್ಟಾರ್ ಹೋಟೆಲ್ನ ಹಿಡಿದು ಸಣ್ಣ ಹೋಟೆಲ್ನವ್ರಿಗೆ ಕೂಡ ಇದೆ. ಅದು ಬೆಂಗಳೂರಿನಿಂದ ರಾಜ್ಯ ಉದ್ದಕ್ಕೂ ಕೂಡ ಇರ್ತದೆ. ಅದು ಸ್ಟಾರ್ಟ್ ಮಾಡೋ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕಾಗಿ ಮಾಡುವಂಥದ್ದು. ನಮ್ಮ ಉದ್ದೇಶ ಏನಿದೆ, ನಾನು ಈಗ ನೋಡಿದಂಥ ಸಂದರ್ಭದಲ್ಲಿ ಅನಾರೋಗ್ಯ, ಇವತ್ತು ಕಿಡ್ನಿ ಪ್ರಾಬ್ಲಮ್, ಕ್ಯಾನ್ಸರ್, ಇವತ್ತು ಲಿವರ್, ಇದೆಲ್ಲವೂ ಕೂಡ ಹಾರ್ಟ್ ಎಲ್ಲ ಕೂಡ ಇವತ್ತು ಕೋವಿಡ್ ಥರ ಅಲ್ಲಲ್ಲಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗ ಥರ ಇವತ್ತು ಹರಡ್ತಾ ಇದೆ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಊರಲ್ಲಿ. ಅದಕ್ಕೇನೊಂದು ಕಾರಣ ಬೇಕಲ್ಲ. ಇದು ನೇರವಾಗಿ ದೇವರು ಎಲ್ಲರಿಗೂ ಕೊಡ್ತಾರಾ? ಇಲ್ಲ. ಯಾರು ಆರೋಗ್ಯವಂತದ ಊಟ ಮಾಡ್ತಾರೆ, ಯಾರು ಜೀವನ ಶೈಲಿ, ಪರಿಸರ ಸ್ವಚ್ಛ ಇರ್ತಾರೆ, ಅವರು ಈಗಲೂ ಕೂಡ 80-90 ವರ್ಷ ತನಕ ನಾವು ಕಾಣ್ತಾ ಇದ್ದೇವೆ. ಅದರ ಅರ್ಥ